ವೀಕ್ಷಕ ಪ್ರಭುಗಳೆಲ್ಲರಿಗೂ ನಮ್ಮ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಿಖರ ಸ್ಪಷ್ಟ ಸಾರ್ವಕಾಲಿಕ ಸತ್ಯವಾದ ಜ್ಯೋತಿಷ ವಿಷಯಗಳಿಗೆ ನಮ್ಮ ಮಾಸ್ಟರ್ ಯೂಟ್ಯೂಬ್ ಚಾನಲ್ ಅನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ, ಬೆಂಬಲಿಸಿ. ಬನ್ನಿ, ಮೇ ತಿಂಗಳ ಮಾಸ ಭವಿಷ್ಯ ಕಾರ್ಯಕ್ರಮ ಸಿಗ್ತಕ್ಕಂತ ಶುಭ ಮತ್ತು ಅಶುಭ ಫಲಗಳ ಬಗ್ಗೆ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಪ್ರಮುಖವಾಗಿ ಮೊದಲಿಗೆ ಗೋಚಾರ ಸ್ಥಿತಿಯನ್ನು ನಾವು ಗಮನಿಸೋದಾದ್ರೆ, ಸೂರ್ಯ ಗ್ರಹವು 15 ಮೇ 2026ರಂದು ವೃಷಭ ರಾಶಿಗೆ ಪ್ರವೇಶವನ್ನು ಪಡಿತಕ್ಕಂಥದ್ದನ್ನ ನಾವು ಕಾಣಬಹುದಾಗಿದೆ. ಇನ್ನು ಮಂಗಳ ಗ್ರಹ 11 ಮೇ 2026ರಂದು ಮೇಷ ರಾಶಿಗೆ ಪ್ರವೇಶವನ್ನು ಪಡೀತದೆ. ಇನ್ನು ಬುಧ ಗ್ರಹ 15 ಮೇ 2026ರಂದು ವೃಷಭ ರಾಶಿಗೆ ಪ್ರವೇಶ ಪಡೀತದೆ. ಇನ್ನು ಶುಕ್ರ ಗ್ರಹ 14 ಮೇ 2026ರಂದು ವೃಷಭ ರಾಶಿಗೆ ಪ್ರವೇಶ ಪಡೀತದೆ. ಸೂರ್ಯ ಗ್ರಹವು ಪೂರ್ವಾರ್ಧ 15ನೇ ತಾರೀಕಿನವರೆಗೆ ಮೇ ತಿಂಗಳು ಮೇಷ ರಾಶಿಯಲ್ಲಿ ಇರ್ತಕ್ಕಂಥದ್ದನ್ನ ನಾವು ಕಾಣಬಹುದು. ಮಂಗಳ ಗ್ರಹ 11ನೇ ತಾರೀಕಿನ ನಂತರ ಮೇಷ ರಾಶಿಗೆ ಬರ್ತದೆ. ಇನ್ನುಳಿದ 10 ದಿನಗಳಲ್ಲಿ ಮೀನ ರಾಶಿಯಲ್ಲಿ ಇರ್ತಕ್ಕಂಥದ್ದನ್ನ ನಾವು ಕಾಣಬಹುದಾಗಿದೆ. ಒಟ್ಟಾರೆ ಏನು ಮೇ ತಿಂಗಳ ಒಂದು 2ನೇ ವಾರದ ನಂತರ ನಮ್ಮ ಫಲಾಫಲಗಳು ಅಪ್ಲೈ ಆಗ್ತಕ್ಕಂಥದ್ದನ್ನ ಗಮನಿಸಬೇಕಾಗಿದೆ. ಈ ಒಂದು ಏನು ಈ ಒಂದು ಗ್ರಹ ಸ್ಥಿತಿಗೆ ಅಥವಾ ಗೋಚಾರ ಸ್ಥಿತಿಗೆ ನಾವು ಕನ್ಯಾ ರಾಶಿಗೆ ಫಲಾಫಲಗಳನ್ನ ನಾವು ನೋಡೋದಾದ್ರೆ, ರಾಶ್ಯಾಧಿಪತಿ 9ರಲ್ಲಿ ಸೂರ್ಯನೊಟ್ಟಿಗೆ ಬುಧಾದಿತ್ಯ ಯೋಗದಲ್ಲಿದ್ದಾನೆ. ಏನು ಕನ್ಯಾ ರಾಶಿಗೆ ಅಧಿಪತಿಯಾದಂತಹ ಬುಧ ಗ್ರಹವು 9ನೇ ಮನೆಯಲ್ಲಿ ಸೂರ್ಯನೊಟ್ಟಿಗೆ ಸ್ಥಿತವಾಗಿರ್ತಕ್ಕಂಥದ್ದನ್ನ ನಾವು ಕಾಣಬಹುದು. ಹಾಗಾಗಿ ಏನು ಕನ್ಯಾ ರಾಶಿಗೆ ಭಾಗ್ಯೋದಯವಾಗ್ತಕ್ಕಂಥದ್ದನ್ನ ನಾವು ಕಾಣಬಹುದಾಗಿದೆ ಮೇ ತಿಂಗಳಲ್ಲಿ. ಇನ್ನು ಭಾಗ್ಯಾಧಿಪತಿ ಭಾಗ್ಯದಲ್ಲಿರುವುದರಿಂದ ಕನ್ಯಾ ರಾಶಿಯವರಿಗೆ ಭಾಗ್ಯೋದಯ ಆಗ್ತದೆ. ಇವರ ಮನೋಕಾಮನೆಗಳು ಬಹುದಿನಗಳಿಂದ ಏನು ಬಾಕಿ ಉಳಿದಂತ ಎಲ್ಲಾ ಕೆಲಸಗಳು ಈ ಸಮಯದಲ್ಲಿ ಈಡೇರ್ತಕ್ಕಂಥದ್ದನ್ನ ನಾವು ಕಾಣಬಹುದಾಗಿದೆ. ಇನ್ನು ರಾಷ್ಟ್ರಾಧಿಪತಿ ಮತ್ತು ಕರ್ಮಾಧಿಪತಿಯಾಗಿ ಭಾಗ್ಯದಲ್ಲಿರುವುದರಿಂದ ಉದ್ಯೋಗ ಇಲ್ಲದಂತವರಿಗೆ ಉದ್ಯೋಗ ಲಾಭವಾಗ್ತಕ್ಕಂಥದ್ದು, ಅರ್ಥಾತ್ ಉದ್ಯೋಗ ಭಾಗ್ಯ ಅಂತಾನೆ ಹೇಳ್ಬೋದು. ಕನ್ಯಾ ರಾಶಿಗೆ ಅಧಿಪತಿಯಾದ ಬುಧ ಗ್ರಹವು 10ನೇ ಮನೆಗೆ ಮಿಥುನ ರಾಶಿಗೆ ಅಧಿಪತಿನೂ ಕೂಡ ಬುಧ ಗ್ರಹ ಆಗಿರುವುದರಿಂದ ಇದು 9ನೇ ಮನೆಯಲ್ಲಿ ಸೂರ್ಯ ಮತ್ತು ಶುಕ್ರರೊಟ್ಟಿಗೆ ಇರುವುದರಿಂದ ಇವರಿಗೆ ಸಹಜವಾಗಿ ಉದ್ಯೋಗ ಇಲ್ಲದವರಿಗೆ ಉದ್ಯೋಗ, ನಿರುದ್ಯೋಗಿಗಳಿಗೆ ಆಲ್ರೆಡಿ ಉದ್ಯೋಗದಲ್ಲಿದ್ದಂತವರಿಗೆ ಬಡ್ತಿ ವರ್ಗಾವಣೆ ಸಿಗ್ತಕ್ಕಂಥದ್ದು, ಉದ್ಯೋಗದಲ್ಲಿ ಕಿರಿಕಿರಿ ಇದ್ದಂತವರಿಗೆ ಆ ಕಿರಿಕಿರಿಯಿಂದ ಮುಕ್ತಿ ಪಡಿತಕ್ಕಂಥದ್ದನ್ನ ನಾವು ಕಾಣಬಹುದಾಗಿದೆ. ಹಾಗೂ 9ನೇ ಮನೆಯಲ್ಲಿ ರಾಷ್ಟ್ರಾಧಿಪತಿ ಇದ್ರಿಂದ ವಿದೇಶಿ ಪ್ರಯಾಣ, ಉದ್ಯೋಗಕ್ಕೋಸ್ಕರ ಪ್ರಯಾಣ ಮಾಡ್ತಕ್ಕಂಥದ್ದು, ವಿದ್ಯಾಭ್ಯಾಸಕ್ಕೋಸ್ಕರ ಹಾಗೂ ಪ್ರವಾಸಕ್ಕೋಸ್ಕರ ಯಾರ್ಯಾರೆಲ್ಲ ಪ್ಲಾನ್ ಮಾಡ್ತಿದ್ರಿ ಅವರು ಈ ಸಮಯದಲ್ಲಿ ಏನು ಪ್ರಯತ್ನ ಪಟ್ರೆ ಅವರಿಗೆ ವಿದೇಶಕ್ಕೆ ಹೋಗ್ತಕ್ಕಂಥ ಯೋಗ, ಪ್ಲಸ್ ಏನು ವೀಸಾ ಪಾಸ್ಪೋರ್ಟ್ಗೆಲ್ಲ ಪೆಂಡಿಂಗ್ ಇತ್ತು ಅವ್ರಿಗೆ ಈ ಸಮಯದಲ್ಲಿ ಅಪ್ಲೈ ಮಾಡಿ ಪ್ರಯತ್ನ ಪಟ್ಟರು ಕೂಡ ಅವ್ರಿಗೆ ಈ ಸಮಯದಲ್ಲಿ ಸಿಗ್ತಕ್ಕಂಥದ್ದನ್ನ ನಾವು ಕಾಣಬಹುದಾಗಿದೆ ಕನ್ಯಾ ರಾಶಿಯವರಿಗೆ. ಇನ್ನು ತಂದೆಗೆ ಶುಭ ಆಗ್ತಕ್ಕಂಥದ್ದು 9ನೇ ಮನೆಯಲ್ಲಿ ರಾಷ್ಟ್ರಾಧಿಪತಿ ಇರೋದ್ರಿಂದ, ಅದು ಸೂರ್ಯನೊಟ್ಟಿಗೆ ಇರೋದ್ರಿಂದ ಪಿತ್ರಾರ್ಜಿತ ಆಸ್ತಿಯಿಂದ ಲಾಭ ಆಗ್ತಕ್ಕಂಥದ್ದು, ಯಾವ್ದಾದ್ರು ಕೋರ್ಟ್ ಕಚೇರಿಗಳಲ್ಲಿ ಮೊಕದ್ದಮೆಗಳಿದ್ರೆ ಅದರಿಂದ ಜಯಗಳಿಸ್ತಕ್ಕಂಥದ್ದು ಕನ್ಯಾ ರಾಶಿಗಳು ಇವ್ರ ಪರ ತೀರ್ಪು ಬರ್ತಕ್ಕಂಥದ್ನ ನಾವು ಕಾಣಬಹುದಾಗಿದೆ. ತಂದೆ ಆಸ್ತಿ ಅಥವಾ ಪಿತ್ರಾರ್ಜಿತ ಆಸ್ತಿ ಕ್ರಯ ವಿಕ್ರಯ ಆಗ್ತಕ್ಕಂಥದ್ದನ್ನ ನಾವು ಕಾಣಬಹುದಾಗಿದೆ. ವಿಕ್ರಯ ಅಂದ್ರೆ ಅಣ್ಣ ತಮ್ಮಂದಿರ ಪಿತ್ರಾರ್ಜಿತ ಆಸ್ತಿ ಆಗಿರುತ್ತೆ, ಅಣ್ಣ ತಮ್ಮಂದಿರ ಅಥವಾ ಅಕ್ಕ ತಂಗಿಯರ ಆಸ್ತಿಯನ್ನು ಇವರೇ ಕೂಡ ವಿಕ್ರಯ ಮಾಡ್ಕೊಳ್ತಕ್ಕಂಥದ್ದು, ಇವರಿಗೆ ಬಂದಂತ ಫಲನ ಇವರು ಕ್ರಯ ಮಾಡ್ತಕ್ಕಂಥದ್ದು ಅಷ್ಟೇ. ಇನ್ನು ಉದ್ಯೋಗದಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥದ್ದು, ಇದುವರೆಗೆ ಇವ್ರು ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿರುವೆ ಇವ್ರನ್ನ ಯಾರು ಗುರುತಿಸ ಇರ್ಲಿಲ್ಲ, ಆದ್ರೆ ಈಗ ಇವರಿಗೆ ಪ್ರಶಂಸೆ, ಬೆಂಬಲ, ಪ್ರೋತ್ಸಾಹ ಎಲ್ಲ ಕೂಡ ಸಿಗ್ತಕ್ಕಂಥದ್ದನ್ನ ನಾವು ಕಾಣಬಹುದಾಗಿದೆ ಕನ್ಯಾ ರಾಶಿಯವರಿಗೆ ಉದ್ಯೋಗ ಕ್ಷೇತ್ರದಲ್ಲಿ. ಇನ್ನು ಪ್ರಯಾಣದಲ್ಲಿ ಅಪಘಾತದ ಸಂಭವ ಇದೆ ಇವರಿಗೆ. ಏನು ಅಷ್ಟಮಾಧಿಪತಿ ಅಷ್ಟಮದಲ್ಲೇ ಸ್ಥಿತನಾಗಿರೋದ್ರಿಂದ ಕುಜಗ್ರಹ ಸ್ವಲ್ಪ ಪ್ರಯಾಣದಲ್ಲಿ ಎಚ್ಚರವಾಗಿರ್ತಕ್ಕಂಥದ್ದು, ಅಣ್ಣ ತಮ್ಮಂದಿರು
ಅಂದ್ರೆ ಕಿರಿಯ ಸೋದರ ಸೋದರಿಯರೊಂದಿಗೆ ಇವರು ವಿವಾದ ವಿತಂಡವಾದಗಳನ್ನು ಮಾಡಿದ್ದೆ ಅದಲ್ಲಿ ಇದು ಒಂದು ಲಘು ಮನಸ್ತಾಪ ಮತ್ತು ಲಘುವಾದ ಪ್ರಹಸನಕ್ಕೆ ಕಾರಣವಾಗ್ತದೆ ಅಂತಾನೆ ಹೇಳ್ಬೋದು. ಇನ್ನು ವೈವಾಹಿಕ ಜೀವನದಲ್ಲಿ ಹಲವಾರು ಎಡರು ತೊಡರುಗಳು ಇದೇ ಇರ್ತದೆ. ಸಪ್ತಮದಲ್ಲಿ ಶನಿ ಇರೋದ್ರಿಂದ ಇವರಿಗೆ ಸ್ವಲ್ಪ ವೈವಾಹಿಕ ಜೀವನದಲ್ಲಿ ಎಡರು ತೊಡರುಗಳು ಬರ್ತವೆ. ಜೂನ್ 2ನೇ ತಾರೀಕಿನ ನಂತರ ಏನು ಇವರು ದಾಂಪತ್ಯ ಸುಖದಲ್ಲಿ ಹಲವಾರು ತೊಂದರೆಗಳನ್ನ ಕಂಡಿದ್ದಾರೆ. ಅಷ್ಟು ವಿಚ್ಛೇದನದವರೆಗೆ ಇವರ ಜಗಳಗಳು ಹೋಗಿರ್ತವೆ. ಅವೆಲ್ಲಗಳು ಎಲ್ಲಾ ವಿಚಾರಗಳು ಜೂನ್ ನಂತರ ಇತ್ಯರ್ಥ ಆಗ್ತವೆ. ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆಯಿಂದ ವೃಷಭ ರಾಶಿಯವರು ತಾಳ್ಮೆ ವಹಿಸಿ ಕಾಯ್ತಕ್ಕಂಥದ್ದು ಉತ್ತಮ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ. ಈ ವಿಡಿಯೋ ಇಷ್ಟವಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ, ಬೆಂಬಲಿಸಿ. ನಿಖರ, ಸ್ಪಷ್ಟ, ಸಾರ್ವಕಾಲಿಕ ಸತ್ಯವಾದ ಜ್ಯೋತಿಷ್ಯ ವಿಷಯಗಳಿಗೆ ಸದಾ ನಮ್ಮ ಮಾಸ್ಟರ್ ಯೂಟ್ಯೂಬ್ ಚಾನಲ್ ಅನ್ನೇ ವೀಕ್ಷಿಸಿ. ನಮಸ್ಕಾರ.